ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ಹೆಣ್ಮಕ್ಳು ಯಾವ್ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಅದಕ್ಕೆ ಯಾವ ಬಿಸ್ನೆಸ್ ಇರೋರು ಅಂದರೆ ಎಂಥ ಹೆಣ್ಮಕ್ಳು ಮಾಡಿದ್ರೆ ಅದನ್ನು ಸೂಕ್ತ ಅಂತ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ತಿಳಿಸ್ಕೊಡ್ತಿದ್ದೀನಿ. ಈಗ ಯಾರೋ ಒಂದು ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಿರ್ತಾರೆ. ಅವ್ರಿಗೆ ಈಗ ಹಸ್ಬೆಂಡ್ ಜೊತೆಗಿದ್ದು ಮಾಡ್ಕೊಳ್ಳೋರಿಗೆ ಮೇ ಬಿ ಅದು ಬರ್ಡನ್ ಆಗದೆ ಇರ್ಬೋದೇನೋ. ಬಟ್ ಕೆಲವ್ರಿಗೆ ಏನಂತಂದರೆ ಇಂಡಿವಿಜುವಲ್ ಪೇರೆಂಟ್ಸ್ ಇರ್ತಾರೆ, ಇಂಡಿವಿಜುವಲ್ ಆಗಿ ಮಾಡ್ಕೋಬೇಕಾಗಿರುತ್ತೆ. ಅಂಥ ಹೆಣ್ಮಕ್ಳು ಏನಂತಂದರೆ ಅವ್ರಿಗೆ ಸ್ವಲ್ಪ ಕಷ್ಟನೇ ಆಗ್ತಿರುತ್ತೆ. ಅಂಥವರು ಈ ಬಿಸ್ನೆಸ್ನ ಟ್ರೈ ಮಾಡಿದ್ರೆ ಒಳ್ಳೇದಂತ ಅನ್ನೋ ಫೀಲಿಂಗು ನನಗೆ. ಏನು ಬಿಸ್ನೆಸ್ ಅಂತಂದರೆ, ಒಂದು ಟೀ ಶಾಪನ್ನ ಫ್ರಾಂಚೈಸಿ ತೊಗೊಳ್ಳುವಂಥದ್ದು. ಆ ಕಡಿಮೆ ಬಂಡವಾಳದಲ್ಲಿ ಆಲ್ಮೋಸ್ಟ್ 1,00,000ದವರೆಗೂ ಆ ಹೆಣ್ಮಕ್ಳು ದುಡಿಬೋದು. ಅದಕ್ಕೆ ಅಂತ ಇವಾಗ ಒಂದು ಸಪ್ರೇಟಾಗಿ ಲೋನ್ ಫೆಸಿಲಿಟೀಸ್ ಕೂಡ ಇದೆ. ಆಮೇಲೆ ಆ ಫ್ರಾಂಚೈಸಿಗೆ ಬರೀ 75,000 ಕೊಟ್ಟರೆ ಅವರೇ ನಿಮಗೆ ಬ್ರ್ಯಾಂಡಿಂಗು, ಹೋರ್ಡಿಂಗು, ಅಲ್ಲಿ ಸಿಗುವಂಥ ಟೀ ಪೌಡರ್ಸು, ಒಂದು 100+ ಅವರು ನಿಮಗೆ ಟೀ ಮಾಡಿಕೊಡುವಂಥ ಫ್ರಾಂಚೈಸಿನ ಅವರು ಕೊಡ್ತಾರೆ. ಅಂದರೆ ಅವರು ಟ್ರೈನ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಗಾರ್ಮೆಂಟ್ಸ್ಗೆ ಹೋಗುವಂಥ ಯಾವುದಾದ್ರೂ ಹೆಣ್ಮಕ್ಳು ಅಥವಾ ಸಣ್ಣ ಪುಟ್ಟ ಯಾವುದೋ ಒಂದು 15,000 ಆ ಥರ ಸ್ಯಾಲ್ರಿ ಇರುವಂಥವ್ರು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಅವ್ರಿಗೆ ಇದು ಒಂದು ಏನೇ ಹೇಳ್ಬೋದು ಅಂತಂದರೆ ಬೆಸ್ಟ್ ಸೊಲ್ಯೂಷನ್ ಇದು. ಯಾಕೆಂತಂದರೆ ಇವಾಗ ಎಷ್ಟೋ ಹೆಣ್ಮಕ್ಳು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಯಾವುದು ಬಿಸ್ನೆಸ್ ಮಾಡಿದ್ರೆ ನನಗೆ ಸೂಕ್ತ ಅನ್ನೋದು ಗೊತ್ತಾಗ್ತಿರಲ್ಲ. ನಾನು ಇದು ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ತುಂಬ ಭಯ ಬೀಳ್ತಿರ್ತಾರೆ. ಅದರಲ್ಲಿ ನಾನು ಮೊನ್ನೆ ಒಂದು ಟೀ ಶಾಪ್ಗೆ ಹೋಗಿದ್ದೆ. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಐ ಆಮ್ ಸಾರಿ, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ರ್ಯಾಂಡಮಾಗಿ ನಾವು ಹೋಗಿರ್ತೀವಿ, ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಓಕೆ, ಇದು ನಾವು ಮಾಡ್ಕೋಬೋದಲ್ವಾ ಅಂತ ಅಂದ್ಬಿಟ್ಟು. ಸೊ ನನಗೆ ಅನ್ನಿಸ್ತು, ಓಕೆ ಯಾಕೆ ಇದನ್ನು ನಾನು ಇನ್ನೊಂದು ಸರಿ ಅಲ್ಲಿ ಹೋಗಿ ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ. ಅವ್ರ ಹತ್ರ ನಾನು ಮಾತಾಡಿದಾಗ ಅವ್ರು ಹೇಳಿದ್ದು ಒಂದು 75,000 ನಾವು ಕೊಟ್ಟಂಥ ಫ್ರಾಂಚೈಸಿಗೆ ಅಮೌಂಟು. ಆ ಫ್ರಾಂಚೈಸಿ ಅಮೌಂಟಲ್ಲೇ ಅವರು ಎಲ್ಲನೂ ಹೋರ್ಡಿಂಗ್ಸ್ ಎಲ್ಲ ಮಾಡಿಕೊಡ್ತಾರೆ. ಒಂದು ಸಣ್ಣದಾಗಿರುವಂಥ ಒಂದು ಶಾಪ್ನ ನೀವು ರೆಂಟಿಗೆ ತೊಗೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಕೂಡ ಅವರೇ ಕೊಡ್ತಾರೆ. ಆ 75,000 ಹೋರ್ಡಿಂಗಲ್ಲಿ ಏನಿದೆಯೋ ಅದನ್ನು ಅವರೇ ಕೊಡ್ತಾರೆ. ಮತ್ತು ಅವ್ರ ಹತ್ರನೇ ಅವ್ರಿಗೇನು ಲಾಭ ಅಂತಂದರೆ, ಅವರು ಏನು ಟೀ ಪೌಡ್ರನ್ನ ಬೈ ಮಾಡ್ತಾರಲ್ಲ, ನೀವು ಬೈ ಮಾಡೋದನ್ನೇ ಅವರು ಬಂಡವಾಳವಾಗಿ ಅವರು ಮಾಡ್ಕೊಂಡಿದ್ದಾರೆ. ಮತ್ತು ಬೆಸ್ಟು ಟೇಸ್ಟ್ ಕೂಡ. ಆಮೇಲೆ ಅದರಲ್ಲಿ ಇರುವಂಥ ಮಜಿಟೋಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈಗ ಕಾಲೇಜ್ ಸ್ಟೂಡೆಂಟ್ಸ್ಗೆ ಬೇಕಾಗಿರುವಂಥ ಎಲ್ಲ ಥರ ಐಟಮ್ಸ್ ಇದೆ ಅಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಕೇಳಿದಾಗ ಅವರು ಹಾಗಂತ ಹೇಳಿದ್ರು. ಒಂದು ಬೆಸ್ಟ್ ಬಿಸ್ನೆಸ್ಸು. ಇವಾಗ ಎಲ್ಲೋ ಒಂದು ಕಡೆ ಒಬ್ಬ ಮ್ಯಾನೇಜರ್ ಕೆಳಗಡೆ ಕೆಲಸ ಮಾಡುವಂಥವ್ರಿಗೆ ಇದು ಬೆಸ್ಟು. ಆಮೇಲೆ ಎಲ್ಲೋ ಸಾಫ್ಟ್ವೇರಲ್ಲಿ ಲಕ್ಷ ದುಡಿಯೋರಿಗಂತೂ ಖಂಡಿತ ಇದಾಗಲ್ಲ. ನೀವು ಎಲ್ಲಾದರೂ ಒಂದು 15,000 ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ಅಥವಾ ಸಣ್ಣ ಪುಟ್ಟ ಸ್ಟಾರ್ಟಪ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅಂಥವ್ರಿಗೆ ಇದು ಸೂಕ್ತ ಬಿಸ್ನೆಸ್ಸು. ಆಮೇಲೆ ನಾನು ಇದಕ್ಕೆ ಮುಂಚೆ ಕೂಡ ಹೇಳಿದ್ದೆ, ಅಮೃತ ತುಲ್ಯ ಅಂತ ಅಂದ್ಬಿಟ್ಟು, ಅಮೃತ ಅಂತ ಬರುವಂಥ ಎಲ್ಲ ಟೀ ಫ್ರಾಂಚೈಸಿ ಕೂಡ ಇವಾಗ ಅವೈಲಬಲ್ ಇದೆ. ಅದು ಒಂದು ಸ್ಪೆಷಲ್ ಟೇಸ್ಟ್ ಕೊಡ್ತಿದ್ದಾರೆ. ಅವರೇ ಒಂದು ಆ ಟೇಸ್ಟ್ಗೆ, ಇದಕ್ಕೆ ಎಲ್ಲದಕ್ಕೂ ಅವರೇ ನಿಮಗೆ ಹೋರ್ಡಿಂಗ್ಸ್ ಕೊಟ್ಟು, ಆ ಟೇಸ್ಟ್ ಕೊಟ್ಟು, ಅದರ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡ್ತಾರೆ. ಅದರಲ್ಲಿ ಎಂಥ ವೈಯಕ್ತಿಕವಾಗಿ ನೋಡೋದಾದರೆ ಒಂದು ಒಳ್ಳೆ ಲಾಭ ಇದೆ. ಟ್ರಸ್ಟ್ ಮೀ, ರಿಪೀಟೆಡ್ ಕಸ್ಟಮರ್ಸ್ ಆಗಿದ್ದಾರೆ ಅಂತ ಕೂಡ ನಾನು ನೋಡಿದ್ದೆ ಅದನ್ನು. ಅವ್ರಿಗೇನಂತಂದರೆ ಒಂದು ಒಳ್ಳೆ ಎಲ್ಲಾದರೂ ಟೇಸ್ಟ್ ಕೊಟ್ಟರೆ, ಆಬ್ವಿಯಸ್ಲಿ ಇವಾಗ ನಾನು ಅಂತೂ ಒಂದು ಒಳ್ಳೆ ಟೇಸ್ಟ್ ಅಂತ ಅನ್ನೋವಾಗ ಮತ್ತೆ ವಾಪಸ್ ಹೋಗ್ತೀವ, ಅಲ್ಲಿ ಕುಡಿತೀವ, ರೆಗ್ಯುಲರಾಗಿ ಆಗ್ತೀವ. ಆ ಕಸ್ಟಮರ್ ರೆಗ್ಯುಲರ್ ಆದರೆ ಅದು ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಆಗುತ್ತಲ್ವ. ಸೊ ಹಾಗೆ ನಾನು ನೋಡ್ದಂಗೆ ಅಲ್ಲಿ ತುಂಬ ಕ್ರೌಡ್ ಕೂಡ ಇತ್ತು. ರೆಗ್ಯುಲರ್ ಆಗಿಬಿಟ್ರೆ ಕಸ್ಟಮರ್ಸು ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಮೌತ್ ವರ್ಡಿಂಗ್ ಸಿಗುತ್ತೆ. ಮತ್ತು ಇನ್ನೊಬ್ಬರು ಬರೋರು ಹೋಗೋರು ಖಂಡಿತ ಇರ್ತಾರೆ. ಆಮೇಲೆ ಬೇಕಾಗಿರುವಂಥ ಐಟಮ್ಸ್ನ ಕೂಡ ಅವರು ಬೇಕ್ ಮಾಡೋದಕ್ಕೆ ನಿಮ್ಗೆ ಹೇಳ್ಕೊಡ್ತಾರೆ, ಸಪ್ಲೈ ಮಾಡಿ ಕೊಡ್ತಾರೆ. ಅದಲ್ದಿರ ನಿಮ್ಗೇನಾದರೂ ಇನ್ನೂ ಅಡಿಷ್ನಲ್ ಪ್ರತಿಭೆ ಇದೆ ಅಂತಂದರೆ ನೀವು ಕಸ್ಟಮೈಸ್ ಮಾಡಿ ನಿಮ್ಮ ಕಸ್ಟಮರ್ಗೆ ಕೊಡ್ಬೋದು. ಒಂದು ಮ್ಯಾಗಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನೆಲ್ಲ ನೀವು ಮಾಡ್ಬೋದು. ನನಗನ್ಸುತ್ತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ವುಮೆನ್ ಎಂಟರ್ಪ್ರನವರು
ತುಂಬ ಕಷ್ಟ ಅಂತ ಅಂದ್ಕೊಳ್ತಾರೆ. ಬಟ್ ಇಟ್ಸ್ ಅ ಬೆಸ್ಟ್ ಥಿಂಗ್. ಸ್ಟಾರ್ಟ್ ಮಾಡ್ಬೋದು. ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾವಾಗ ಬೇಕೋ ಆವಾಗ ಒಂದು ಟೈಮ್ ನೋಡಿಕೊಂಡು, ಒಂದು ಒಳ್ಳೆ ದಿನ ಅಂತ ನೋಡಿಕೊಂಡು ನೀವು ಕೇಳಿ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾರೋ ಏನೋ ಹೇಳಿದ್ರು ಯೂಟ್ಯೂಬರ್ ಅಂತ ಸ್ಟಾರ್ಟ್ ಮಾಡೋದು ಅಂಥದ್ದೇನೂ ಇಲ್ಲ. ರಿಸರ್ಚ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯದೇ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿದ್ದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಖುಷಿಯಾಗಿರ್ತಾರೆ ಹೆಣ್ಮಕ್ಳು. ಸೊ ಟ್ರೈ ಟು ಬಿ ಇಂಡಿಪೆಂಡೆಂಟ್, ಬಿ ಎ ವುಮನ್ ಎಂಟರ್ಪ್ರನರ್, ಬಿ ಎ ಸಕ್ಸಸ್ಫುಲ್ ವುಮನ್ ಎಂಟರ್ಪ್ರನರ್. ಹ್ಯಾಪಿಯಾಗಿರಿ, ಹ್ಯಾಪಿ ಬಾಸ್ ಆಗಿ. ಮುಂದಿನ ದಿನಗಳಲ್ಲಿ ನಾನು ಮತ್ತಷ್ಟು ಮಗದಷ್ಟು ಡೀಟೇಲ್ಸ್ ಜೊತೆಗೆ ನಿಮ್ಗೆ ಸಿಗ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಕಡಿಮೆ ಬಂಡವಾಳದಲ್ಲಿ ಮಾಡುವಂಥ ಬಿಸ್ನೆಸ್ಸು. ಜಸ್ಟ್ ಟ್ರೈ ಇಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.